ಪಕ್ಷ ನಮಗೆಲ್ಲ ತಾಯಿ ಇದ್ದಂಗೆ. ಆ ಪಕ್ಷಕ್ಕೆ ನಾವು ಯಾರು ಈ ಪಕ್ಷದಲ್ಲಿ ಇದ್ದುಕೊಂಡು ದ್ರೋಹ ಮಾಡೋದು ಕೆಲಸ ಯಾರು ಮಾಡಬಾರ್ದು. ಅದಕ್ಕಾಗಿ ಎಲ್ಲರೂ ನಾವು ಜೊತೆಗಿರೋಣ. ಈ ಕ್ಷೇತ್ರಕ್ಕೆ ಒಳಿತಾಗುವಂಥದ್ದು ಏನಾಗಬೇಕಾಗಿದೆ ಅದನ್ನೆಲ್ಲ ನಿಮ್ಮ ಜೊತೆಗೆ ನಾವಿರ್ತೀವಿ. ಯಾಕಂದರೆ ನಾವು ಯಾರಿಗೂ ತಲೆಬಾಗಿಸಿ ಯಾರಿಗೂ ಸರೆಂಡರ್ ಆಗುವಂಥ ಕೆಲಸ ನಮ್ಮಲ್ಲಿಲ್ಲ. ರಾಜಕಾರಣದಲ್ಲಿ ಅಧಿಕಾರ ಬರ್ಬೋದು, ಹೋಗ್ಬೋದು. ಬರುವಂಥ ದಿವಸಗಳಲ್ಲಿ ಈ ಕ್ಷೇತ್ರದ ಒಬ್ಬ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೀನಿ. ಮುಂದೆ ಸಹ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಖಂಡಿತವಾಗಿಯೂ ಪಕ್ಷ ಅವಕಾಶ ಕೊಟ್ಟರೆ ನಾವು ಈ ಕ್ಷೇತ್ರದಲ್ಲೇ ನಿಲ್ಲೋಣ ಅಂತೇಳಿ ನಾನು ಹೇಳ್ತೀನಿ. ಅದರ ಬಗ್ಗೆ ಇದು ಒಂದು ದೇಶದ ಒಂದು ಜನಗಣತಿ ಯಾವ ರೀತಿ ದೇಶದ ಒಂದು ಕಾರ್ಯಕ್ರಮ, ದೇಶದ ಹಬ್ಬ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಜನಗಣತಿ ಅಂದರೆ ದೇಶದ ಹಬ್ಬ ಅಂತ ಭಾವಿಸ್ಬೇಕಾಗ್ತದೆ. ಅದೇ ರೀತಿ ಸಂವಿಧಾನದ ಆಶಯಗಳಲ್ಲಿ ಒಂದಾಗಿರುವಂಥ ಕಾಲಕ್ಕೆ 10 ವರ್ಷಕ್ಕೊಮ್ಮೆ ಮತದಾರ ಹಕ್ಕನ್ನು ಕಾಯಂಪಡಿಸುವಂಥದ್ದು. ಮತದಾನ ಅಂದರೆ ಪವಿತ್ರವಾದ ಹಕ್ಕದು. ಆ ಹಕ್ಕು ಯಾವ ನಾಗರಿಕ ಪ್ರಪಂಚದಲ್ಲಿ ಈಗಿರುವಂಥ ನಾಗರಿಕತೆ ಇದು ಹಕ್ಕುಗಳನ್ನು ಬರ್ತದೆ. ಅದರ ಅಡಿಯಲ್ಲಿ ಈ ಒಂದು ಮತದಾನ ಹಕ್ಕು ಭಾಳ ಪವಿತ್ರವಾದ್ದು. ನಾವು ಯುರೋಪ್ ದೇಶದಲ್ಲಿ, ಅಮೆರಿಕದಲ್ಲಿ ಎಲ್ಲ ನಾಗರಿಕ ಅಂದರೆ ಆ ದೇಶದ ಪ್ರಜೆ ಅಂದರೆ ಅದಕ್ಕೊಂದು ಭಾಳ ಮಹತ್ವ ಇರ್ತದೆ. ಯಾಕಂದರೆ ನಮ್ಮ ದಕ್ಷಿಣ ಏಷ್ಯಾ ಭಾಗದಲ್ಲಿ ಏನಂದರೆ ನಾಗರಿಕತೆ ಮತ್ತು ಹಕ್ಕುಗಳ ಬಗ್ಗೆ ನಾವು ಭಾಳ ಉದಾಸೀನವಾಗಿ ವಿಚಾರ ಮಾಡ್ತೀವಿ. ಅಲ್ಲಿರುವಂಥ ಮಹತ್ವ ಯುರೋಪ್ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಮಹತ್ವ ಇದೆ ಪೌರತ್ವಕ್ಕೆ ಮತ್ತು ಮತದಾನ ಹಕ್ಕಿಗೆ ಅಂತಂದರೆ ಅದರ ದೊಡ್ಡ ಸಾಹಸ, ಅದರ ಹಕ್ಕು ಪಡಿಬೇಕಾದ್ರೆ ದೊಡ್ಡ ಹೋರಾಟ ಮಾಡೋಕ್ಕಾಗ್ತದೆ. ಯಾಕಂದರೆ ಮೂಲ ನಿವಾಸಿಗಳು ಬಿಟ್ಟು ಬೇರೆಯವ್ರು ಪಡಿಬೇಕಾದ್ರೆ ಭಾಳ ಕಷ್ಟ. ಆದರೆ ನಮ್ಮ ದಕ್ಷಿಣ ಏಷ್ಯಾ ಭಾಗದಲ್ಲಿ ಭಾಳ ಸುಲಭವಾಗಿ ಯಾರು ಬೇಕಾದ್ರು ನುಸುಳುಕೋರು, ಉದಾಹರಣೆ ಬಾಂಗ್ಲಾದೇಶ, ನಾವೆಲ್ಲ ಬಾಂಗ್ಲಾದೇಶದ ವಿರುದ್ಧ ಬೇರೆ ಬೇರೆ ದೇಶಗಳ ಪ್ರಜೆಗಳು ಏನಂದರೆ ಇಲ್ಲಿ ಫೇಕ್ ಐಡೆಂಟಿಟಿ ಮಾಡಿಸಿ ಇವತ್ತು ನಾಗರಿಕ ಹಕ್ಕುಗಳನ್ನು ಪಡೆಯುವಂಥದ್ದು, ಮತದಾನ ಹಕ್ಕು ಪಡೆಯುವಂಥದ್ದು ನಮ್ಮ ದೇಶದಲ್ಲಿ ವಿಶೇಷವಾಗಿ ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ ಇದು ನಡೆದು ಬಂದಿದೆ. ಉದಾಹರಣೆಗೆ ಬೆಂಗಳೂರಲ್ಲಿ ಭಾಳಷ್ಟು ಜನ ಬಾಂಗ್ಲಾ ನುಸುಳುಕೋರು ಭಾಳಷ್ಟು ಜನ ಸೇರಿದರು. ಈ ರೀತಿ ನಮ್ಮ ಹಕ್ಕುಗಳನ್ನು ಕಸಿದುಕೊಳ್ಳುವಂಥ ಕೆಲಸ ಆಗ್ತದೆ. ಅದಕ್ಕಾಗಿ ಇದು ಒಂದು ಪ್ರಜಾತಂತ್ರ ವ್ಯವಸ್ಥೆಯ ಒಂದು ಭಾಗ. ಇದು ರಾಜಕೀಯವಾಗಿ ಕೆಲವು ಪಕ್ಷಗಳು ವಿರೋಧ ಮಾಡುವಂಥದ್ದು ಭಾಳ ಹಾಸ್ಯಾಸ್ಪದ. ಅದಕ್ಕಾಗಿ ಈ ಒಂದು SIR ವಿಚಾರದಲ್ಲಿ ಏನಂದರೆ ಯಾರ್ಯಾರು ಪಕ್ಷದ ಮುಖಂಡರು ಅಭಿಮಾನ, ಯಾಕಂದರೆ ಇವತ್ತೆಲ್ಲ ಹಿರಿಯರು ಹೇಳಿದರು ಯಾವ ನಮ್ಮ ಗೊಂದಲಗಳು ಇದ್ದಾವೆ, ನಮ್ಮಲ್ಲಿ ಸಮಸ್ಯೆಗಳು, ಅವ್ರು ಗುರುತಿಸುವಂಥ ಕೆಲಸ ಮಾಡಬೇಕು. ಯಾಕಂದರೆ ಕೆಲವರು ದೊಡ್ಡವರು ಕೂತು ಅವ್ರು ಮಾಡಿ ಇವ್ರು ಮಾಡಿ ಅಂತ ಹೇಳ್ತಾರೆ. ಕೆಲವರು ಇಂಟ್ರೆಸ್ಟ್ ಕೆಲವರು ಇಂಟ್ರೆಸ್ಟ್ ತೋರಿಸೋಕ್ಕಿಲ್ಲ. ಯಾರ್ಯಾರು ಇಂಟ್ರೆಸ್ಟ್ ಇಲ್ಲ ಅವ್ರನ್ನ ಬಿಟ್ಬಿಟ್ರಾಯ್ತು. ಯಾರ್ಯಾರು ಆಸಕ್ತಿ ತೋರಿಸ್ತಾರೆ ಅವ್ರನ್ನ ಜವಾಬ್ದಾರಿ ಕೊಡೋಂಥ ಕೆಲಸ ಮಾಡಬೇಕು. ಪದಾಧಿಕಾರಿಗಳ ವಿಚಾರದಲ್ಲೂ ಅಷ್ಟೇ, ಪದಾಧಿಕಾರಿಗಳನ್ನು ಮುಕ್ತವಾಗಿ ನಾವೆಲ್ಲರೂ ಚರ್ಚೆ ಮಾಡಿದ್ವಿ. ಯಾರೇನು ವೈಯಕ್ತಿಕ ನಾವು ಏರುವಂಥ ಕೆಲಸ ನಾವು ಯಾರ ಮೇಲೆ ಮಾಡಿಲ್ಲ. ಶಿರವಾರ ಮಂಡಲ ಪದಾಧಿಕಾರಿ ಮಾಡ್ಬೇಕಾದ್ರೆ ಮನೆಯಲ್ಲೇ ಮೀಟಿಂಗ್ ಕರೆದು ಎಲ್ಲರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಯಾರೇನು ಮಾಡ್ಬೇಕು ಯಾರೇನಿಲ್ಲ ಅಂತೇಳಿ ಆ ಪ್ರಕಾರ ಮಾಡಿದ್ವಿ. ಈಗ ಮಾನವೀಯ ಮಂಡಲ ವಿಚಾರದಲ್ಲೂ ಅಷ್ಟೇ, ಅಧ್ಯಕ್ಷರು ಎಲ್ಲ ಸೇರಿಕೊಂಡು ಎಲ್ಲರನ್ನ ಸಮನ್ವಯ ತೊಗೊಂಡು ಕೆಲಸ ಮಾಡ್ತಿದ್ದಾರೆ. ಆದರೆ ಗೊಂದಲಗಳು ಯಾವುದೇ ಕಾರಣಕ್ಕೂ ಯಾರು ತಲೆಕೆಡಿಸ್ಬೇಕಿಲ್ಲ. ನಮ್ಮ ಮಾಜಿ ಶಾಸಕರ ಬಗಡ್ ಬಸನಗೌಡರು, ಗಂಗಾಧರ ನಾಯಕರು ನಾವೆಲ್ಲ ಜೊತೆಗಿದ್ದೀವಿ. ಪಕ್ಷದ ವಿಚಾರದಲ್ಲಿ ಜಿಲ್ಲಾ ನಾಯಕರಿರ್ತಾರೆ, ರಾಜ್ಯ ನಾಯಕರಿರ್ತಾರೆ. ಇವತ್ತು ಈ ಕ್ಷೇತ್ರಕ್ಕೆ ಒಳಿತಾಗುವಂಥದ್ದು ಏನಾಗಬೇಕಾಗಿದೆ ಅದನ್ನೆಲ್ಲ ನಿಮ್ಮ ಜೊತೆಗೆ ನಾವಿರ್ತೀವಿ. ಯಾಕಂದರೆ ನಾವು ಯಾರಿಗೂ ತಲೆಬಾಗಿಸಿ ಯಾರಿಗೂ ಸರೆಂಡರ್ ಆಗುವಂಥ ಕೆಲಸ ನಮ್ಮಲ್ಲಿಲ್ಲ. ರಾಜಕಾರಣದಲ್ಲಿ ಅಧಿಕಾರ ಬರ್ಬೋದು, ಹೋಗ್ಬೋದು. ಆದರೆ ವೈಯಕ್ತಿಕ ಕೆಲವು ವಿಚಾರಗಳ ಜಿದ್ದಿಗೆ ನಾವು ಈ ಕ್ಷೇತ್ರಕ್ಕೆ ಬಂದಿದ್ವಿ. ಆಗಿನ ಸಂದರ್ಭದಲ್ಲಿ ಕೆಲವು ಮಾತುಗಳಲ್ಲಿ ನಮಗೆ ಅವ್ರಿಗೆ ವ್ಯತ್ಯಾಸ ಬಂತು. ಆ ಸಂದರ್ಭದಲ್ಲಿ ನಾವು ಬಂದ್ವಿ. ಬರುವಂಥ ದಿವಸಗಳಲ್ಲಿ ಈ ಕ್ಷೇತ್ರದ ಒಬ್ಬ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೀನಿ. ಮುಂದೆ ಸಹ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಖಂಡಿತವಾಗಿಯೂ ಪಕ್ಷ ಅವಕಾಶ ಕೊಟ್ಟರೆ ನಾವು ಈ ಕ್ಷೇತ್ರದಲ್ಲೇ ನಿಲ್ಲೋಣ ಅಂತೇಳಿ ನಾನು ಹೇಳ್ತೀನಿ. ಅದರ ಬಗ್ಗೆ ವಿಚಾರ ಇಲ್ಲ. ಪಕ್ಷದ ಸಂಘಟನೆಗೆ ವ್ಯಕ್ತಿಗತ ವಿಚಾರಕ್ಕೆ ಯಾವುದೇ ಸಂಬಂಧ ಇಲ್ಲ. ನಾವು ಯಾವುದು ವಿಚಾರಗಳನ್ನು ಯಾರಿಗೂ ವೈಯಕ್ತಿಕವಾಗಿ ಏರಕ್ಕೆ ಹೋಗೋದಿಲ್ಲ. ನೀವೆಲ್ಲ ಮುಕ್ತವಾಗಿ ಕೆಲಸ ಮಾಡಿ ಇದು ಮಾಡಿರಿ, ಏನಾದರೂ ಅವಶ್ಯಕತೆ ಇದ್ದಲ್ಲಿ ನಮಗೆ ಹೇಳ್ರಿ ಅಂತ ಹೇಳ್ತೀವಿ. ಅಧ್ಯಕ್ಷರಿಗೂ ಅಷ್ಟೇ ಸಹ ನಾವು ಜವಾಬ್ದಾರಿ ಕೊಟ್ಟಿದ್ವಿ. ನಮ್ಮ ಸೌಕರ್ಯವು ಸಹ ಏನೇ ವಿಚಾರಗಳಿದ್ದರೂ ಪಕ್ಷ ನೀವು ಅಲ್ಲಿ ಶಿರವಾರ ತಳಮಟ್ಟದಲ್ಲಿ ಸಂಘಟನೆ ಮಾಡಬೇಕು. ಯಾಕೆ ಶಿರವಾರ ಮೊದಲಿಂದ ಉದಾಸೀನವಾಗಿದೆ. ಅದಕ್ಕೆ ಆ ಒಂದು ಸಂಘಟನೆ ವಿಚಾರದ ಮಾನವಿಯಲ್ಲಿ ಏನು ಸಂಘಟನೆ ಪ್ರಬಲವಾಗಿದೆ, ಶಿರವಾರದಲ್ಲಿ ಅಷ್ಟು ಕಂಡು ಬರ್ತಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅದು ನನ್ನನ್ನು ಹಿಡ್ಕೊಂಡು ಎಲ್ಲರೂ ಯಾಕಂದರೆ ಒಬ್ಬರಿಗೆ ಬಳ್ಳು ಮಾಡಿ ತೋರಿಸೋ ಸುಲಭ. ಆದರೆ ಎಲ್ಲರಲ್ಲೂ ನಾಯಕರಲ್ಲಿ ಬರಬೇಕು. ಮುತುವರ್ಜಿ ಬಂದಾಗ ಕಾರ್ಯಕರ್ತರ ಮುತುವರ್ಜಿ ಬರ್ತದೆ. ಕಾರ್ಯಕರ್ತರಲ್ಲಿ ಸ್ವಲ್ಪ ಶಿರವಾರ ಭಾಗದಲ್ಲಿ ಗೊಂದಲಗಳಿದ್ದಾವೆ. ಅದನ್ನು ಸರಿಪಡಿಸುವಂಥ ಅವ್ರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಮಾಡೋಣ ಅಂತ. ಅದಕ್ಕೆ ಯಾಕಂದರೆ ಪಕ್ಷದ ಕೆಲಸ ಮೊದಲು ಆದ್ಯತೆ, ವ್ಯಕ್ತಿಗತ ಕೆಲಸ ಆಮೇಲೆ ಮಾಡಬೇಕು. ಯಾಕಂದರೆ ಪಕ್ಷ ನಮಗೆಲ್ಲ ತಾಯಿ ಇದ್ದಂಗೆ. ಆ ಪಕ್ಷಕ್ಕೆ ನಾವು ಯಾರು ಈ ಪಕ್ಷದಲ್ಲಿ ಇದ್ದುಕೊಂಡು ದ್ರೋಹ ಮಾಡೋಂಥ ಕೆಲಸ ಯಾರು ಮಾಡಬಾರ್ದು. ಅದಕ್ಕಾಗಿ ಎಲ್ಲರೂ ನಾವು ಜೊತೆಗಿರೋಣ. ಬರುವಂಥ ದಿವಸಗಳಲ್ಲಿ SIR ವಿಚಾರದಲ್ಲಿ ನಾವೆಲ್ಲ ಈ ಫೇಕ್ ಡೂಪ್ಲಿಕೇಟ್ ಮತದಾನ 2 ಕಡೆ 3 ಕಡೆ ಮತಗಳನ್ನ ಇಟ್ಕೊಂಡು ಇವತ್ತು ರಾಜಕೀಯವಾಗಿ
ಗ್ರಾಮ ಪಂಚಾಯತ್ ತಳಮಟ್ಟದಲ್ಲಿ ಸ್ಥಳೀಯ ಸಂಸ್ಥೆಗಳು ಇರ್ಬೋದು ಮತ್ತು ವಿಧಾನಸಭೆ ಮತ್ತು ಲೋಕಸಭೆ ಇರ್ಬೋದು ಈ ಚುನಾವಣೆಗಳಲ್ಲಿ ಮತದಾನ ಮೇಲೆ ಪ್ರಭಾವ ಬೀರುವಂಥ ಅಕ್ರಮ ಮತದಾನ ಆಗುವಂಥದ್ದನ್ನು ತಡೆಗಟ್ಟಲಿಕ್ಕೆ ಇದು ಒಂದು SIR ಭಾಳ ದೊಡ್ಡ ಅಸ್ತ್ರ. ಆ ದಿಶೆಯಲ್ಲಿ ಇವತ್ತೇನಾದರೆ ಭಾಳ ಪರಿಣಾಮಕಾರಿಯಾಗಿ ಯಾರ್ಯಾರು ಮತಗಳು ಅಧಿಕಾರಿಗಳ ಮಟ್ಟದಲ್ಲಿ ಆಗೇ ಆಗ್ತವೆ, ಹೆಚ್ಚು ಕಡಿಮೆ 100ಕ್ಕೆ 80-90% ಅವರೇ ಮಾಡ್ತಾರೆ. ಆದರೆ 10% ನಮ್ಮದು ಕಾಳಜಿ ಇರಬೇಕು ಅಷ್ಟೇ. ಯಾಕಂದರೆ ಅಧಿಕಾರಿಗಳಲ್ಲಿ ಅದು ಕೆಲವು ಮಾನದಂಡಗಳು ಕೊಟ್ಟಿದ್ದಾರೆ, ಯಾವ ರೀತಿಯಲ್ಲಿ ಆಧಾರಗಳ ಮೇಲೆ ಒಂದು ಮಾನದಂಡಗಳ ಮೇಲೆ ಕೆಲಸ ಮಾಡಬೇಕೆಂಬ ವಿಚಾರದಲ್ಲಿ. ಡೂಪ್ಲಿಕೇಸಿ ಇದರಲ್ಲಿ ಏನಂದರೆ ಈಗೆಲ್ಲ ಸಾಫ್ಟ್ವೇರು ತಂತ್ರಜ್ಞಾನ ಭಾಳ ಉನ್ನತ ಮಟ್ಟದಲ್ಲಿದೆ. ಈ ಖಂಡಿತವಾಗಿ ಅವೆಲ್ಲ ನಿರ್ವಹಣೆ ತೊಲಗು ಹೋಗ್ತವೆ. ಆದಾಗ್ಯೂ ಸಹ ಈಗ ನಮ್ಮೆಲ್ಲರ ಮತಗಳು ಎರಡೆರಡು ಕಡೆ ಅವ. ಈಗ ನಂದು ರಾಯಚೂರಾಗಾದ, ಅರಕೆರೆಗಾದ, ಈಗ ಒಂದು ಕಡೆ ಉಳಿಸಬೇಕಾಗ್ತದೆ. ಈಗ ಅದ್ರಂಗೆ ಗೌಡ್ರು ಸಹ ಎರಡೆರಡು ಕಡೆ ಇದ್ದವು, ಎಲ್ಲರೂ ಎರಡೆರಡು ಕಡೆ ಇದ್ದಾವೆ. ಕೆಲವರು ಎಲ್ಲ ಅದಕ್ಕೆ ಜಾತಿ ಧರ್ಮ ಬಣ್ಣ ಹಚ್ಚೋದು ಬೇಡ, ಈಗ ನಾವು ಅಂಥ ಮಾತಾಡೋದು ಬೇಡ. ಆದರೆ ನೈಜ ಮತದಾನ ಆದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥ ಬರ್ತದೆ. ಆ ದಿಶೆಯಲ್ಲಿ ನಾವು ಇವತ್ತು ನೈಜ ಮತದಾನಕ್ಕೆ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಉಳಿಸಲಿಕ್ಕೆ ಭಾರತೀಯ ಜನತಾ ಪಕ್ಷ ಸದಾ ಸನ್ನದ್ಧವಾಗಿದೆ. ಆ ಪಕ್ಷದ ಏನು ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ದೇಶದಲ್ಲಿ ಪರಿಣಾಮಕಾರಿ ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಅರ್ಥ ಬರಲಿಕ್ಕೆ ಮೋದಿಯವರಂಥ ನೇತೃತ್ವ ಭಾಳ ಅವಶ್ಯಕತೆ ಇದೆ ದೇಶದಲ್ಲಿ. ಖಂಡಿತವಾಗಿಯೂ ಇವತ್ತು ಫೇಕು ನುಸುಳುಕೋರರು ಮತ್ತು ಡೂಪ್ಲಿಕೇಟ್ ಮತದಾರರಿಂದ ಈ ದೇಶದ ಒಂದು ಪ್ರಜಾಪ್ರಭುತ್ವ ಕಾಯ್ದೆಗೆ ಅವಮಾನ ಆಗಬಾರ್ದು ನಮ್ಮ ದೃಷ್ಟಿಯಲ್ಲಿ ಇವತ್ತು ಈ ಕಾಯ್ದೆ ಜಾರಿಗೊಳಿಸಿದೆ. ಅದಕ್ಕಾಗಿ ತಾವೆಲ್ಲ ಸಹಕಾರ ಮಾಡಿರಿ. ಪರಿಣಾಮಕಾರಿ ನಾಗಲಿ ನಮ್ಮ ಶಿವಲಿಂಗಯ್ಯ ತಾತನವರೆಲ್ಲ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಿ ತಾವು ಬರ್ತವೆ ಕೆಲಸ ಮಾಡೋರು 4 ಮಂದಿ ಅಂತಾರೆ ಅನ್ನೋದು ಅನಿಸಬೇಕಾಗ್ತದೆ. ಆದರೆ ತಮ್ಮ ಸೇವೆ ಇವರೆಲ್ಲ ಎಲ್ಲರೂ ನಿಮ್ಮ ಹೆಸರು ನಿಮ್ಮ ಕೆಲಸ ಮಾಡಿದ ಕೊಂಡಾಡಕತ್ತಾರೆ, ಅದೇ ದೊಡ್ಡ ಕೀರ್ತಿ. ಖಂಡಿತವಾಗಿಯೂ ನೀವೆಲ್ಲ ಶ್ರಮ ಪಡ್ರಿ, ಒಳ್ಳೆ ಕೆಲಸ ಮಾಡಿರಿ, ನಿಮ್ಮ ಜೊತೆಗೆ ನಾವಿರ್ತೀವಿ. ಇವತ್ತು ರವಿ ಜಲ್ದಾರ್ ಅವರು ಮತ್ತು ಸಂತೋಷ್ ರಾಜ್ಗುರವರು ಈ ಒಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತೆಲ್ಲ ನಾವೆಲ್ಲ ನಾಯಕರು ಕೂಡಿದ್ದೀವಿ. ಖಂಡಿತವಾಗಿಯೂ ಶಿರ್ವಾರ ಭಾಗದಲ್ಲಿ ಸ್ವಲ್ಪ ಪರಿಣಾಮಕಾರಿ ಆಗಲಿಕ್ಕೆ ಅದನ್ನು ಏನೇನು ಕ್ರಮ ನಾವು ಅಧ್ಯಕ್ಷ ಜೊತೆ ಚರ್ಚೆ ಮಾಡಿ ನಮ್ಮ ಜನರಲ್ ಸೆಕ್ರೆಟರಿ ಅಂತ ನಮ್ಮ ತ್ಯಾಗಭಾಯಿ ಉದಯ್ ಅವರು ಸಾವ್ಕಾರ ಜೊತೆ ಮಾತಾಡಿ ಅದಕ್ಕೇನು ಮುಂದೆ ಪರ್ಯಾಲೋಚನೆ ಮಾಡಬೇಕು. ಇದಕ್ಕೆ ನಮ್ಮ ನವಲಕಲ್ ಸುರೇಶ್ ಗೌಡರಿಗೆ ಕೆಲವರು ನಮ್ಮನ್ನೇ ಕರ್ಕೊಂಡು ಹೋಗಿಲ್ಲ ಏನು ಮಾಡಿದ್ರು, ಕೆಲಸ ಮಾಡೋರಿಗೆ ತೊಂದರೆ ಕೊಡೋದು ಕೆಲಸ ಮಾಡಿ ನಾನು ಅವ್ರಿಗೆ ಬೇಯ್ದೇನಾರು ಆ ಥರ ಮಾತಾಡಬಾರ್ದು. ಯಾವುದೇ ರಾಜಕೀಯ ಜಾತಿ ವಿಚಾರದ ಮಾತಾಡೋದು ಪಕ್ಷದ ಕೆಲಸದ ಮಾಡ್ತಾರೆ ಅವರು. ಜಾತಿಗೆ ವಿಚಾರ ಇಟ್ಕೊಂಡು ಮಾತಾಡೋದು ತಪ್ಪಾಗ್ತದೆ ಅಂತ ಹೇಳಿದ್ದೀನಿ, ನಾವು ಹೊರಗೆ ಕೊಟ್ಟಿದ್ದೀನಿ. ಖಂಡಿತವಾಗಿ ಕೆಲಸ ಮಾಡೋವಂಥವ್ರಿಗೆ ಕೆಲವು ಮಾತುಗಳು ಬರ್ತವೆ, ಆದರೆ ತಾವು ಪಕ್ಷದಲ್ಲಿ ಒಂದು ಆಸ್ತಿಯಾಗಿ ಒಂದು ಆಧಾರ ಸ್ತಂಭವಾಗಿ ತಾವು ಕೆಲಸ ಮಾಡಂತ ತಮಗೆಲ್ಲ ಸಲಹೆಯನ್ನು ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ತಮ್ಮ ಜೊತೆಗೆ ಬಯಲು ಸಮಯ ಮಾಡಿಕೊಟ್ಟಂಥ ನಮ್ಮ ಪಕ್ಷದ ಅಧ್ಯಕ್ಷ ವೀರಭದ್ರ ಗೌಡರು ಮತ್ತು ನಮ್ಮ ಸಾವ್ಕಾರ ಅವರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ.